ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರವಾಗಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವುದೇ ಒಂದು ಸಿಚುವೇಶನ್ ಆಗಿರಬಹುದು, ಅದು ಯಾರೇ ಆಗಿರಬಹುದು, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್, ಯಾವ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಸದ್ಯದ ಭಾವನೆಗಳು ಹೇಗಿದೆ, ಯಾವ ರೀತಿ ಇದೆ, ಅವ್ರ ಫೀಲಿಂಗ್ಸ್ ಯಾವ ರೀತಿ ಇದೆ ನಿಮ್ಮ ವಿಚಾರವಾಗಿ, ಅಥವಾ ಅವರ ಈ ಬೇರೆ ವಿಚಾರ ಏನಾದರೂ ನಡೀತಾ ಇದೆಯಾ, ಎಲ್ಲ ವಿಚಾರವಾಗಿ. ಹಾಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಆ ವಿಚಾರವಾಗೂ ಕೂಡ ಇವತ್ತಿನ ರೀಡಿಂಗ್ ನೋಡೋಣ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಆ ಯಾವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ, ಅವ್ರನ್ನ ಹೆಸರನ್ನ 3 ಬಾರಿ ಹೇಳಿದ ಕೂಡಲೇ ಯಾವ ಸ್ಟೋನ್ ತುಂಬಾ ಮನಸ್ಸಿಗೆ ಹತ್ತಿರ ಆಗುತ್ತೆ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಭಾವನೆ ಹೇಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್, ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳ್ಕೊಳ್ಬೇಕು, ಪ್ರೆಸೆಂಟ್ ಏನಾಗ್ತಾ ಇದೆ, ಏನಾಗುವಂಥದ್ದಿದೆ, ಈ ಎಲ್ಲ ವಿಚಾರವಾಗಿ ತಿಳ್ಕೊಳ್ಬೇಕು, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಯಾಪ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮಗೆ ಯಾವ ಕ್ರಿಸ್ಟಲ್ಸ್ ಬೇಕು ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಕಾರ್ಡ್ ಇರುವಂತಹ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಆ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಆ ವ್ಯಕ್ತಿಗೆ ಯಾವುದೋ ಹೊಸ ಕೆಲಸ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಐಡಿಯಾ ಆ ವ್ಯಕ್ತಿಯ ಲೈಫಲ್ಲಿ ಈಗ ಎಂಟ್ರಿ ಆಗಿದೆ. ಓಕೆ, ಯಾವುದೋ ಒಂದು ಹೊಸ ಯೋಚನೆಗಳನ್ನು ಮಾಡುವಂಥದ್ದು ಅಥವಾ ಯಾವುದೋ ಒಂದು ವಿಚಾರಕ್ಕೆ ಬೇಗ ವಾಲಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರನ್ನ ಯಾರೋ ಮ್ಯಾನಿಪುಲೇಟ್ ಮಾಡಿರೋದು ಅಥವಾ ಈ ಹಿಂದೆನೂ ಕೂಡ ಅವ್ರನ್ನ ಬಹಳಷ್ಟು ಮ್ಯಾನಿಪುಲೇಷನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವ್ರನ್ನ ಬೇರೆ ಬೇರೆ ದಿಕ್ಕಲ್ಲಿ ಎಳೆಯುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಬಟ್ ಆದರೆ ಆಗ ಆ ವ್ಯಕ್ತಿಗೆ ಆ ರೀತಿ ಯಾವುದೇ ಒಂದು ಬೇರೆ ನಿರ್ಧಾರಗಳಾಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಬೇರೆಯವರು ಏನೋ ನೆಗೆಟಿವ್ ಆಗಿ ಮಾತನಾಡಿದಂಥದ್ದು ಅದು ಯಾವುದೂ ಕೂಡ ತಲೆಯಲ್ಲಿ ಇರ್ತಿರಲಿಲ್ಲ. ಬಟ್ ಆದರೆ ಈಗ ಆ ವ್ಯಕ್ತಿಗೆ ಒಂದಷ್ಟು ಬೇರೆ ಯೋಚನೆಗಳು, ಹಾಗೆ ಒಂದು ಸ್ಟೆಪ್ ಮುಂದೆ ಇಡೋದಕ್ಕೆ ಯಾವುದೋ ಒಂದು ಹೊಸ ಗ್ರೋತ್ ಕಡೆ, ಅವ್ರ ಜೀವನದಲ್ಲಿ ಏಳಿಗೆಯ ಕಡೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಓಕೆ, ಇಲ್ಲಿ ನಿಮ್ಮ ವಿಚಾರಕ್ಕೆ ಅಂತ ಬಂದು ನೋಡಿದಾಗ, ಓಕೆನಾ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು, ಮಾತನಾಡೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಈ ಹಿಂದೆ ಇದ್ದ ರೀತಿಯಲ್ಲಿ ಇರೋದಕ್ಕೆ ಬಹಳಷ್ಟು ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅನ್ನುವಂಥದ್ದು ಇರ್ಬೋದು. ಬಟ್ ಆದರೆ ಅದನ್ನು ಕೂಡ ಓಪನ್ ಅಪ್ ಆಗಿ ಆ ವ್ಯಕ್ತಿ ಹೇಳ್ತಾ ಇಲ್ಲ, ಹೇಳೋದಕ್ಕೂ ಕೂಡ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಇಲ್ಲಿ ಒಂಥರ ಡೆಡ್ ಲಾಕ್ ರೀತಿಯೇ ಆಗಿದ್ದಾರೆ ಆ ವ್ಯಕ್ತಿ. ಯಾವುದೇ ರೀತಿ ಅವರ ಭಾವನೆಗಳನ್ನ ನಿಮ್ಮ ಜೊತೆ ವ್ಯಕ್ತಪಡಿಸಿದ್ರೆ ಇಲ್ಲಿಂದ ಏನು ಕಿರಿಕಿರಿ ಬರುತ್ತೋ, ಏನಾಗುತ್ತೋ, ಅಥವಾ ಬೇರೆಯವರು ಅವ್ರನ್ನ ಕನ್ಫ್ಯೂಷನ್ ಮಾಡಿಸ್ತಾ ಇರೋದು ಈ ಸಂಬಂಧದಲ್ಲಿ, ಇದೆಲ್ಲನೂ ಕೂಡ ನಡೀತಾ ಇದೆ. ಅವ್ರಿಗೆ ನೀವು ಬೇಕಾ ಬೇಡವಾ ಇದೆಲ್ಲನೂ ಕೂಡ, ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕಾ ಮಾಡಬಾರ್ದಾ ಎಲ್ಲ ಕೂಡ ಬ್ಲ್ಯಾಂಕ್ ಆಗಿದೆ. ಅವರು ಏನೋ ಒಂದು ಡಿಸಿಷನ್ ತೊಗೊಳೋದಕ್ಕೆ ಹೋಗ್ತಾರೆ, ಯಾರೋ ಒಬ್ಬ 3ನೇ ವ್ಯಕ್ತಿಗಳು ಅಥವಾ ಅವರು ಟೈಮ್ಗಳನ್ನು ಬೇರೆಯವ್ರ ಜೊತೆ ಕಳೀತಾ ಇರೋದ್ರಿಂದ ಅಥವಾ ಬೇರೆಯವ್ರ ಹತ್ರ ಏನಾದ್ರು ಇವ್ರ ಲೈಫ್ ಪರ್ಸ್ನಲ್ ವಿಚಾರವಾಗಿ ಡಿಸಿಷನ್ ತೊಗೊಳ್ಳೋಕ್ಕೂ ಅವ್ರ ಜೊತೆ ಏನಾದರೂ ಕೇಳೋಕ್ಕೆ ಹೋದಾಗ ಏನಾಗ್ತಾ ಇದೆ, ಅವ್ರು ಹೇಳ್ಕೊಟ್ಟಂತಹ ಮಾತು ಅವ್ರಿಗೆ ಬೇರೆ ದಿಕ್ಕಲ್ಲಿ ತಿರುಗಿಸ್ತಾ ಹಾಗೆ ಆಗ್ತಾಯಿದೆ. ಓಕೆ, ಇಲ್ಲಿ ಕೆಲವೊಂದು ಸಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬಹಳಷ್ಟು ಗೊಂದಲಮಯವಾಗಿದ್ದೀರಿ. ನಾನು ನಿಮ್ಮ ಎನರ್ಜಿ ಹೇಗಿದೆ ನಾನು ನೋಡ್ತೀನಿ. ಓಕೆ, ಅವ್ರ ಫೋನಿಗೋಸ್ಕರ ವೇಟ್ ಮಾಡುವಂಥದ್ದು, ಅಥವಾ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಪದೇ ಪದೇ ಕಾಲ್ ಮಾಡುವಂಥದ್ದು, ಪದೇ ಪದೇ ಮೆಸೇಜ್ ಮಾಡುವಂಥದ್ದು, ಅವ್ರ ಕಡೆಯಿಂದ ಪದೇ ಪದೇ ಫೋನ್ ಮೆಸೇಜ್ ಬರ್ತಾನೇ ಇರಬೇಕು. ಅವ್ರು ಯಾವಾಗಲೂ ನಿಮ್ಮ ಕಡೆನೇ ಒತ್ತು ಕೊಡಬೇಕು ಅನ್ನುವಂತಹ ಆಸೆಗಳನ್ನು ಇಟ್ಕೊಳ್ಳುವಂಥದ್ದು, ಚಂಚಲ ಮನಸ್ಸು, ಒಂದಷ್ಟು ರೀತಿಯಲ್ಲಿ ಕಂಟ್ರೋಲ್ನಲ್ಲಿ ಇರ್ತೀರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ, ಬಟ್ ಆದರೆ ಧೈರ್ಯವಾಗಿ ನೀವೇನಾದರೂ ಸ್ಮಾರ್ಟ್ನೆಸ್ ಅಂದರೆ ನಿಮ್ಮ ಓವರ್ ಸ್ಮಾರ್ಟಾಗಿ ನೀವೇನಾದ್ರು ಇದ್ರಿ ಅಂದರೆ ಈ ಸಂಬಂಧದಲ್ಲಿ ಉಳಿಸ್ಕೊಳ್ಬಹುದು. ಓಕೆ, ಹಾಗೆ ಅವರ ಭಾವನೆಗಳನ್ನು ಅಷ್ಟೇ, ಅವ್ರ ಭಾವನೆಗಳ ಜೊತೆಗೆ ಅವ್ರಿಗೊಂದಷ್ಟು ಸ್ಪೇಸ್ ಕೊಡಿ ನೀವು. ಅದನ್ನು ಬಿಟ್ಟು ನಿಮ್ಗೆ ಏನು ಅನಿಸುತ್ತಲ್ಲ ಅದೇ ರೀತಿ ಆ ವ್ಯಕ್ತಿ ಇರಬೇಕು, ಆ ವ್ಯಕ್ತಿ ಅದೇ ರೀತಿ ನನ್ನನ್ನು ಕಾಲ್ ಮಾಡಬೇಕು, ಅದೇ ರೀತಿ ನನ್ನನ್ನು ಮೆಸೇಜ್ ಮಾಡಬೇಕು ಅನ್ನುವಂತಹ ಓವರ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯಲ್ಲ ಅದನ್ನು ಒಂದಷ್ಟು ಕಂಟ್ರೋಲ್ನಲ್ಲಿ ತೊಗೊಳ್ಳಿ. ಓಕೆ,
ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯಿಂದ ಒಂದಷ್ಟು ಆ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟಿಗೆ ಹೋಗಿದ್ರೆ ಆ ವ್ಯಕ್ತಿಯಿಂದ ಫೋನ್ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಅವ್ರ ಎಮೋಷನ್ಸ್ಗಳೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಬಟ್ ಇಲ್ಲಿ ನೋಡಿ, ಆ ವ್ಯಕ್ತಿಯನ್ನು ದಯವಿಟ್ಟು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ನಿಮ್ಮ ಕಂಟ್ರೋಲ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರೋದಿಲ್ಲ. ನಿಮ್ಗೆ ಅನಿಸ್ಬಹುದು ಅಂದರೆ ಇವರೇನೋ ಮೋಸ ಮಾಡ್ತಿದ್ದಾರಾ, ಅಥವಾ ಇವರೇನೋ ನನ್ನಿಂದ ದೂರ ಹೋಗ್ತಾ ಇದ್ದಾರಾ, ಇವ್ರು ನನ್ನ ಲೈಫಲ್ಲಿ ಇರೋದಿಲ್ವಾ, ಈ ಎಲ್ಲ ವಿಚಾರವಾಗಿ ಕೂಡ ಬಹಳಷ್ಟು ನೀವು ತುಂಬಾ ಟೆನ್ಷನ್ಸ್ಗಳನ್ನ ಮಾಡ್ಕೊಂಡಿದ್ದೀರಿ. ಓಕೆ, ಅವ್ರನ್ನ ಕಂಟ್ರೋಲ್ನಲ್ಲಿ ಇಡೋಕ್ಕೆ ಹೋದಾಗ ಅವರು ಇರೋದು ಇಲ್ಲ, ಅವ್ರು ಸಿಗೋದು ಇಲ್ಲ. ಬಿಕಾಸ್ ಅವ್ರಿಗೆ ಈ ವಿಚಾರ ಅಲ್ಲದೆ ಬಹಳಷ್ಟು ಜವಾಬ್ದಾರಿಗಳು ಕೂಡ ಅವರಲ್ಲಿದೆ. ಓಕೆ, ಸೊ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ ಔಟ್ಕಮ್. ಓಕೆ, ನಿಮ್ಮನ್ನು ಮೀಟ್ ಆಗಬೇಕು ಅನ್ನುವಂಥದ್ದು, ಅಥವಾ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತನಾಡಬೇಕು ಅನ್ನೋದು, ಅಥವಾ ಏನೇ ಆಗಿರಲಿ, ಅದು ಒಂದು ಸ್ವಲ್ಪ ದಿನ ನೀವು ವೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ರ್ಯಾಪಿಡಾಗಿ ಅವ್ರು ನಿಮ್ಮ ಜೊತೆಗೆ ಬರ್ತಾರೆ. ನಿಮ್ಮ ಜೊತೆಗೆ ಅವರು ಒಂದಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ಜೊತೆಗೆ ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ದೀರಲ್ಲ ಅದೆಲ್ಲ ನಿಜ ಆಗುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗುವಂಥ ಸಾಧ್ಯತೆ ಇದೆ, ಎಲ್ಲನೂ ಕೂಡ ಇದೆ. ಬಟ್ ಇಲ್ಲಿ ಏನು ಗೊತ್ತಾ, ಈಗ ಅವ್ರಿಗೆ ಯಾರೋ ಈಗ ನೋಡಿ, ಸ್ವಲ್ಪ ದಿವಸ ಸೈಲೆಂಟಾಗಿದ್ದು ಬಿಡಿ. ಅವ್ರು ನೋ ಕಾಂಟ್ಯಾಕ್ಟಲ್ಲಿದ್ದಾರಾ, ಅಥವಾ ಅವ್ರು ಇಗ್ನೋರ್ ಮಾಡ್ತಿದ್ದಾರಾ, ಅವ್ರು ಬ್ಲಾಕ್ ಮಾಡ್ತಿದ್ದಾರಾ, ಅವ್ರು ನಿಮ್ಮಿಂದ ದೂರ ಹೋಗಿದ್ದಾರಾ, ಓಕೆ, ಸ್ವಲ್ಪ ಸ್ಪೇಸ್ ಬಿಡಿ. ಇಲ್ಲಿ ನೀವು ಮಾತಾಡ್ದಂಗೂ ಅವ್ರು ಬೇರೆಯವ್ರ ಜೊತೆ ಶೇರ್ ಮಾಡ್ತಿರ್ಬೋದು, ಅಥವಾ ಮಾತಾಡ್ದಂಗೂ ಅವ್ರಿಗೆ ಇನ್ನೂ ಇರಿಟೇಷನ್ ಶುರು ಆಗ್ತಾ ಇರ್ಬೋದು. ಮೇಲೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನೇ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಏನು ನಡೀತಾ ಇದೆ, ಏನು ಮಾಡಬೇಕು ಅಂತ ಸರಿಯಾದ ನಿರ್ಧಾರ ತೊಗೊಳೋಕ್ಕಾಗ್ತಾಯಿಲ್ಲ. ಅವ್ರ ಲೈಫಲ್ಲಿ ಹೊಸದಾಗಿ ಏನೋ ಯೋಚನೆ ಮಾಡ್ತಾ ಇರೋದ್ರಿಂದ ಅವರು ಒಂದಷ್ಟು ಆ ಗೋಲ್ ಕಡೆ ಅಥವಾ ಆ ಹೊಸ ವಿಚಾರದ ಕಡೆ ಬಹಳಷ್ಟು ಒದ್ದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವರ ಮೆಸೇಜ್, ಇವರ ಮತ್ತು ನಿಮ್ಮ ನಡುವಿನ ಮೆಸೇಜ್ ಏನಿದೆ, ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ಶ್ಯಾಡೋ, ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ಇಲ್ಲಿ ನಿಮ್ಮ ಮನಸ್ಸು ನೋಡಿ ಏನು ಹೇಳ್ತಾ ಇದೆ ಅಂಥೇಳಿ. ಈ ಹಿಂದೆ ಇದ್ದಂಗೆ ನೀನು ಇಲ್ಲ, ನೀನು ನನಗೆ ಹೇಗೆ ಮಾಡಿದ್ಯಾ ಅಂತ ಹೇಳಿದ್ರೆ, ನನ್ನನ್ನು ನನಗೆ ರಿಯಲೈಸ್ ಮಾಡಿದ್ಯಾ, ನಾನು ಎಷ್ಟರ ಮಟ್ಟಿಗೆ ಇರಬೇಕಾಗಿತ್ತು, ನಾನು ಯಾವ ವಿಚಾರದಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು, ಯಾವ ರೀತಿ ನಿನ್ನನ್ನು ನಾನು ಇಟ್ಕೊಳ್ಬೇಕಾಗಿತ್ತು ಅನ್ನುವಂತಹ ರಿಯಲೈಸು ನೀನು ನನಗೆ ಈಗ ಮಾಡಿಸ್ತಾ ಇದೆಯಾ. ನಾನು ಇಂಥ ಸುಂದರವಾದ ಕ್ಷಣಗಳನ್ನು ಆಗ ಮಿಸ್ ಮಾಡ್ಕೊಂಡಿದ್ದೆ, ಅಥವಾ ನಿನ್ನನ್ನು ನಾನು ತುಂಬ ಹರ್ಟ್ ಮಾಡಿದೆ, ಅಥವಾ ನಿನ್ನನ್ನು ದೂರ ಹೋಗೋದಕ್ಕೆ, ಇನ್ನೂ ದೂರ ಅಂತರ ಪಡ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನಿ ಅನ್ನುವಂತಹ ರಿಯಲೈಸ್ ನನಗಾಗಿದೆ. ಈಗ ನೀನು ಬಂದರೆ ಸಾಕು ಅನ್ನುವಂತಹ ಒಂದಷ್ಟು ಮನಸ್ಥಿತಿ ನಿಮ್ಮದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನೊಂದು ಮೆಸೇಜ್ ತೆಗಿತಾ ಇದ್ದೀನಿ ಆ ವ್ಯಕ್ತಿಯಿಂದ. ಅನ್ಫಿನಿಶ್ಡ್ ಬಿಸ್ನೆಸ್, ವಿ ಸ್ಟಿಲ್ ಹ್ಯಾವ್ ಥಿಂಕ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್. ಓಕೆ, ಇಲ್ಲಿ ನಾನು ಹೇಳಿದ್ನಲ್ಲ, ಆ ವ್ಯಕ್ತಿಯ ಪರ್ಸ್ನಲ್ ಲೈಫ್ ಕಡೆನೇ ಒಂದಷ್ಟು ಟೈಮ್ ಕಳೀತಾ ಇದ್ದಾರೆ, ಆ ಹೊಸ ಯೋಚನೆಗಳು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಆ ವ್ಯಕ್ತಿ ನನಗೆ ಈ ರೀತಿ ಆಗಬೇಕಾಗಿದೆ, ಈ ರೀತಿ ನಡೀತಾ ಇದೆ ನನ್ನ ಲೈಫಲ್ಲಿ, ನನ್ನ ಬಿಸ್ನೆಸ್ ವಿಚಾರವಾಗಿ, ಅಥವಾ ನನ್ನ ಕೆಲಸದ ವಿಚಾರವಾಗಿ, ಅಥವಾ ಯಾವುದೋ ಒಂದು ನಿರ್ಧಾರಗಳ ವಿಚಾರವಾಗಿ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಓಪನ್ ಅಪ್ ಆಗ್ತಾ ಇಲ್ಲ ನಿಮಗೆ. ಅದಿನ್ನೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಇನ್ನೂ ಕಿರಿಕಿರಿ, ಅಥವಾ ಅವ್ರ ಲೈಫಲ್ಲಿ ಯಾರೋ ಬಂದುಬಿಡಿದಾರಾ, ಈ ರೀತಿ ಒಂದಷ್ಟು ಥಿಂಕ್ ನಿಮ್ಮಿಬ್ಬರ ನಡುವೆ ನಡೀತಾ ಇದೆ. ಬಟ್ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ, ನೀವು ಅವ್ರು ಓಪನ್ ಅಪ್ ಆಗೋ ತನಕ ಬಿಡ್ತಾನೂ ಇಲ್ಲ, ಈ ರೀತಿ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಒಂದಷ್ಟು ತಾಳ್ಮೆಯಿಂದ ವೇಟ್ ಮಾಡಿ. ಆ ವ್ಯಕ್ತಿಯಿಂದನೇ ಮೆಸೇಜು, ಫೋನ್ಸು ಎಲ್ಲನೂ ಬರುತ್ತೆ. ಹಾಗೆ ನೀವು ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ತೀನಿ, ಅಥವಾ ಅವರು ಹೀಗೇ ಇರಬೇಕು ಅನ್ನುವಂತಹ ಕಲ್ಪನೆ ಏನಾದರೂ ಮಾಡಿದರೆ ದಯವಿಟ್ಟು ತಲೆಯಿಂದ ಅದನ್ನು ತೆಗೆದು ಹಾಕಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ, ಅಥವಾ ಕಾಲ್ ಮುಖಾಂತರವಾಗೂ ಕೂಡ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬಹುದು. ಕ್ರಿಸ್ಟಲ್ಸ್ ಬೇಕು ಅನ್ನೋದಾದರೆ ನೀವು ಯಾವ ಕ್ರಿಸ್ಟಲ್ಸ್ಗಳನ್ನ ನೋಡ್ತೀರಿ, ಆ ಕ್ರಿಸ್ಟಲ್ಸ್ ಪ್ಯೂರ್ 100% ಜೈಪುರ್ ಕ್ರಿಸ್ಟಲ್ಸ್ ಆಗಿರೋದ್ರಿಂದ ನಿಮಗೆ ಯಾವ ಕ್ರಿಸ್ಟಲ್ಸ್ ಬೇಕೋ ಆ ಕ್ರಿಸ್ಟಲ್ಸ್ನ ನೀವು ಬೈ ಮಾಡಬೇಕು ಅಂದರೆ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಮೆಸೇಜ್ ಮಾಡಬೇಕಾಗತ್ತೆ. ಈ ವ್ಯಕ್ತಿಯ ಜೊತೆಯಲ್ಲಿ ನಿಮಗೆ ಬಹಳಷ್ಟು ಒಡನಾಟ, ಬಹಳಷ್ಟು ಕನಸುಗಳನ್ನು ಕಟ್ಟಿದರೆ, ಬಹಳಷ್ಟು ನಿಮ್ಮಿಬ್ಬರ ನಡುವೆ ಫೀಲಿಂಗ್ಸೇ ಜಾಸ್ತಿ ಇದೆ. ಆ ಫೀಲಿಂಗ್ಸ್ ಎಲ್ಲ ತೊರೆದು ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ನೋಡ್ಬೋದು. ನಾನಿಲ್ಲಿ ಬಹಳಷ್ಟು ಮುಂದೆ ಹೋಗ್ತಾ ಇದ್ದಾರೆ ಈ ವ್ಯಕ್ತಿ.
ಓಕೆ, ಇಲ್ಲಿ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಣ್ಣೀರು ಕೂಡ ಇದೆ. ಆ ವ್ಯಕ್ತಿನೂ ಅಷ್ಟೇ. ಇಲ್ಲಿ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿನ ನಿಮ್ಮ ಭಾವನೆಗಳು ಹೇಗಿದೆ, ನಿಮಗೆ ನಿದ್ದೆ ಬರ್ತಿಲ್ವೋ, ಇಲ್ಲಿ ನಿಮ್ಮೊಬ್ಬರದೇ ಪ್ರಯತ್ನ ಜಾಸ್ತಿ ಆಗಿದೆ. ಈ ವ್ಯಕ್ತಿಯ ಪ್ರಯತ್ನ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮಿಂದ ದೂರ ಹೋಗಬೇಕು ಅನ್ನುವಂಥದ್ದು. ಬಟ್ ಆದರೆ ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಮೋಷ್ನಲ್ಲಿ ತುಂಬಾ ಕಣ್ಣೀರು ಹಾಕಿದ್ದಾರೆ. ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡಿಕೊಂಡು ಕೂಡ ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಈ ಸಂಬಂಧನ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಓಕೆ, ಇಲ್ಲಿ ನಿಮ್ಮೊಬ್ಬರದೇ ಪ್ರಯತ್ನ ಜಾಸ್ತಿ ಆಗಿದೆ. ಬಹಳಷ್ಟು ಎಫರ್ಟ್ ಹಾಕಿದ್ದೀರಿ ಈ ಸಂಬಂಧದ ವಿಚಾರದಲ್ಲಿ. ಈ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಈ ವ್ಯಕ್ತಿ ಒಂದು ಸಲ ನನ್ನ ಜೊತೆ ಮಾತನಾಡಿದ್ರೆ ಸಾಕು ಅಂತ ಫೀಲಿಂಗ್ಸ್ಗಳು, ಭಾವನೆಗಳು ಎಲ್ಲನೂ ಕೂಡ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಇದೆ. ಬಹಳಷ್ಟು ಹಿಂಸೆ ಕೂಡ ಆಗಿದೆ. ಎಲ್ಲ ಎಫರ್ಟ್ ನೀವೊಬ್ಬರೇ ಹಾಕ್ತಾಯಿದ್ದೀರಿ. ಈ ವ್ಯಕ್ತಿ ನೀವು ಎಷ್ಟು ಎಫರ್ಟ್ ಹಾಕಿದ್ರೂ ಕೂಡ ದೂರ ಹೋಗ್ತಾ ಇದ್ದಾರೆ ಇಲ್ಲಿಂದ ಅಂತ ಹೇಳಿ ತೋರಿಸ್ತಾ ಇದೆ ಎಮೋಷ್ನಲಿ. ಇಲ್ಲಿ ನಿಮ್ಮಿಬ್ಬರ ನಡುವೆ ಒಂದು ರೀತಿ ಬಹಳಷ್ಟು ಒಂಥರ ಕೆಟ್ಟ ಸಮಯನೇ ನಡೀತಾ ಇದೆ. ಈ ಸಂಬಂಧದಲ್ಲಿ ಒಂದಷ್ಟು ಕೆಟ್ಟ ಸಮಯನೇ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಬ್ಬರ ನಡುವೆ ಒಂದು ಋಣದಂತೆ ಸಂಬಂಧ ಕಳಚಿ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇದು. ಆ ಕಾರ್ಮಿಕ್ ರಿಲೇಷನ್ಶಿಪ್ ಕಟ್ಟಾಗುವಂತಹ ಸಮಯ ಇದು ಬಂದಿದೆ ಅಂತೇಳಿ, ಮುಗಿಯುವಂಥ ಸಮಯ ಇದಾಗಿದೆ. ಸೊ ನನಗೆ ಗೊತ್ತು ಇಲ್ಲಿ ನಿಮಗೆ ಆ ವ್ಯಕ್ತಿಗಳ ನೆನಪು, ಬಹಳಷ್ಟು ಸ್ವೀಟ್ ಮೆಮೊರೀಸ್ ನಿಮ್ಮಿಬ್ಬರ ನಡುವೆನೂ ಇದೆ. ಹಾಗಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇಲ್ಲ, ನೀವೊಬ್ಬರೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲ. ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಬಹಳಷ್ಟು ದಿನಗಳ ಕಾಲದಲ್ಲಿ ಕಣ್ಣೀರು ಹಾಕಿದ್ದು ಇದೆ. ನಿಮ್ಗೆ ಎಷ್ಟೆಲ್ಲ ಹರ್ಟ್ ಮಾಡಿರ್ಬೋದು, ಏನೇ ಮಾಡಿರಬಹುದು, ಬಹಳಷ್ಟು ಮಿಸ್ ಮಾಡ್ಕೊಂಡಿದ್ದು ಕೂಡ ಇದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಹಚ್ಕೊಂಡಿದ್ರಿ. ಬಟ್ ಆದರೆ ಈ ಲೈಫ್ ಜರ್ನಿಯಲ್ಲಿ ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್. ಅದಕ್ಕಾಗಿ ಇಲ್ಲಿ ನೋಡಿ ಎಂಡ್ ಆಫ್ ದಿ ಕಾರ್ಡಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಸಂಹೌ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ಅಫೇರ್ಗಳನ್ನು ಇಟ್ಕೊಳ್ಳುವಂಥದ್ದು ನಿಮ್ಮ ಪರ್ಸನ್, ಅಥವಾ ಬೇರೆಯವರು ಯಾರೋ ಎಂಟ್ರಿ ಆಗಿರುವಂಥದ್ದು, ಆ ಬೇರೆಯವರು ಈ ವ್ಯಕ್ತಿಯನ್ನು ಹಿಡಿತದಲ್ಲಿ ಇಟ್ಕೊಂಡಿರುವಂಥದ್ದು, ಇದೆಲ್ಲನೂ ಕೂಡ ನಡೀತಾನೇ ಇದೆ. ನಿಮ್ಮ ಇಬ್ಬರು ಎಷ್ಟು ಇವತ್ತು ಸರಿ ಇದ್ದರೆ ನಾಳೆ ಸರಿ ಇರೋದಕ್ಕೆ ಆಗ್ತಾನೇ ಇಲ್ಲ. ಬಹಳಷ್ಟು ಕಿರಿಕಿರಿಗಳು ನಿಮ್ಮಿಬ್ಬರ ನಡುವೆ, ಬಹಳಷ್ಟು ಮನಸ್ಥಿತಿ. ಬಟ್ ಆದರೆ ಇಬ್ಬರಿಗೂ ಕೂಡ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿಗೂ ಕೂಡ ತುಂಬಾ ಫೀಲಿಂಗ್ಸ್ ಇದೆ. ಇಲ್ಲಿ ನೀವು ಅಂದ್ಕೊಳ್ಬೋದು ನಾವೊಬ್ಬರೇ ಇಲ್ಲಿ ಎಫರ್ಟ್ ಹಾಕ್ತಾ ಇದ್ದೀವಿ, ಏನಿಲ್ಲ. ಬಟ್ ಆದರೆ ನೀವು ಆ್ಯಕ್ಷನ್ ತೊಗೊಳ್ತಾ ಇದ್ರಿ, ಈ ವ್ಯಕ್ತಿಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಬರ್ತಾ ಇಲ್ಲ. ಬಿಕಾಸ್ ಅಲ್ಲಿನ ವಾತಾವರಣ ಅಥವಾ ಅಲ್ಲಿನ ಏನಿದೆ ಸುತ್ತ ಆ ವಿಚಾರಗಳು ಏನಿದೆಯಲ್ಲ, ಆ ವಿಚಾರಗಳು ಇವ್ರನ್ನ ಕಟ್ ಹಾಕ್ತಾ ಇದೆ. ನಿಮ್ಮ ಹತ್ತಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಆಗದೇ ಇದ್ರೂ ಕೂಡ ಅವ್ರು ದೂರ ಹೋಗ್ತಾ ಇದ್ದಾರೆ. ಇಲ್ಲಿ ನೀವೇನು ಮಾಡ್ತಿದ್ರಿ, ಇದು ಯಾವತ್ತಾದರೂ ಬಂದೇ ಬರುತ್ತೇನೋ, ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ, ಇದನ್ನು ವೇಟ್ ಮಾಡ್ಬೋದಾ, ಈ ಸಂಬಂಧನ ಇಟ್ಕೊಳ್ಬೋದಾ, ಇದೆಲ್ಲ ಪ್ರಯತ್ನಗಳನ್ನು ನೀವು ಈಗಲೂ ಕೂಡ ಎಫರ್ಟ್ ಹಾಕ್ತಾಯಿದ್ದೀರಿ. ಬಹಳಷ್ಟು ಓಡಾಡ್ತಾ ಇದ್ದೀರಿ, ಆ್ಯಕ್ಷನ್ಸ್ ತೊಗೊಂಡ್ಬಿಟ್ಟಿದ್ರಿ, ಇವ್ರು ಇದ್ದರೆ ನನ್ನ ಲೈಫಲ್ಲಿ ಇರಬೇಕು ಅಂತ ಹೇಳಿ. ಬಟ್ ಆದರೆ ಇಲ್ಲಿ ನೋಡಿ ಜಡ್ಜ್ಮೆಂಟ್ ಕಾರ್ಡು ಬಂದಿದೆ. ಒಂಥರ ಈ ಸಂಬಂಧದಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದಿದ್ದಾರೆ, ಜಗಳಗಳಾಗಿದೆ, ಕಿರಿಕಿರಿಗಳಾಗಿದೆ. ಬಟ್ ಆದರೆ ಇದೊಂದು ಅನುಭವಿಸಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇದೊಂದು ನಿಮ್ಮಿಬ್ಬರ ನಡುವೆ ಈ ಥರದೊಂದು ಕಿರಿಕಿರಿಗಳು ಆಗಲೇಬೇಕಿದೆ, ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಒಂದಷ್ಟು ನೀವು ಈ ಥರ್ಡ್ ಪಾರ್ಟಿ ಮಾಡಿರುವಂತಹ ಒಂದಷ್ಟು ಕೆಟ್ಟ ಏನು ಪರಿಸ್ಥಿತಿಗಳನ್ನು ನೀವು ಎದುರಿಸ್ತಾ ಇದ್ದೀರಿ, ದಯವಿಟ್ಟು ಅದನ್ನು ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಇರೋದ್ರಿಂದ ನೀವಿಬ್ಬರು ಅಷ್ಟೇ ಇವತ್ತು ಚೆನ್ನಾಗಿದ್ರೂ ಕೂಡ ನಾಳೆ ಬೆಳಗ್ಗೆ ಸರಿ ಇರೋದಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಕಿರಿಕಿರಿಗಳನ್ನು ನೀವಿಬ್ಬರು ಅನುಭವಿಸ್ತಾ ಇದ್ದೀರಿ. ಸೊ ಆ ವ್ಯಕ್ತಿಗೂ ಕೂಡ ಅಷ್ಟೇ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಮೂರನೇ ವ್ಯಕ್ತಿಯಿಂದ ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರು ನೆಮ್ಮದಿಯಾಗಿದ್ದಾರೆ ಅಂತ ನೋಡೋಕ್ಕೆ ಹೋದರೆ ಇಲ್ಲ. ಈ ವಿಚಾರವಾಗಿ ಅವರು ಕೂಡ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ನೀವೆಷ್ಟು ಯೋಚನೆಗಳು ಮಾಡ್ತಾ ಇದ್ದೀರಿ, ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರೂ ಥರ್ಡ್ ಪಾರ್ಟಿ ಬಂದಿಲ್ಲ, ನೀವು ಇನ್ನೂ ಕೂಡ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಅವ್ರ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿಗಳು ಬಹಳಷ್ಟು ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸುವಂಥದ್ದು, ಅಥವಾ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಸೆಕ್ಯೂರ್ಡ್ ಆಗಿ ಅವ್ರ ಹತ್ರ ಅವರು ಕರ್ಕೊಂಡಿದ್ದಾರೆ ಅಂತಲೇ ಹೇಳ್ಬಹುದು. ನಿಮ್ಮಿಬ್ಬರ ನಡುವೆ ಏನು ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್, ಏನು ಮೆಸೇಜ್ ಕೊಡ್ತಾ ಇದೆ? ಓಕೆ,
ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮ್ಮಿಬ್ಬರ ನಡುವೆ? ಓಕೆ, ಡಿಸ್ಆನೆಸ್ಟಿ ಅಂತ ಬರ್ತಿದೆ. ಬೈ ಲೈಯಿಂಗ್ ಐ ರಿಪ್ಡ್ ಆಸ್ ಅ ಪಾರ್ಟ್. ಇಲ್ಲಿ ನಿಮ್ಮ ಪರಿಸ್ಥಿತಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಬರೀ ಒದ್ದಾಡ್ತಾ ಇದ್ದೀನಿ. ಈ ಕೆಟ್ಟ ಯೋಚನೆ, ಹಾಗೆ ನಿಮ್ಮ ಯೋಚನೆ, ನಿಮ್ಮ ನೆನಪು, ನಾವಿಬ್ಬರು ಕಳೆದಂತಹ ಪಾಸ್ಟ್ ವಿಚಾರದಲ್ಲಿ ನಾನು ತುಂಬ ಒದ್ದಾಡ್ತಿದ್ದೀನಿ ಅನ್ನುವಂತಹ ಫೀಲ್ ಕೂಡ ನೀವು ಮಾಡ್ತಾ ಇದ್ದೀರಿ. ಇಲ್ಲಿ ಆ ವ್ಯಕ್ತಿಯ ಏನಿದೆ, ಆ ವ್ಯಕ್ತಿಯ ವಿಚಾರವಾಗಿ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋದಾದರೆ, ಗಾಸಿಪ್. ಐ ಆಮ್ ಅಫ್ರೇಡ್ ಆಫ್ ವಾಟ್ ಅದರ್ ಪೀಪಲ್ ವಿಲ್ ಥಿಂಕ್. ನನಗೆ ಭಯ ಆಗ್ತಿದೆ, ನಮ್ಮ ಸಂಬಂಧದ ವಿಚಾರ ಆಗಿರ್ಬೋದು, ಅಥವಾ ನಮ್ಮ ವಿಚಾರಗಳಲ್ಲಿ ಬೇರೆಯವ್ರು ಏನು ತಿಳ್ಕೊಳ್ತಾರೋ, ಅಥವಾ ಬೇರೆಯವ್ರು ಏನು ನಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ತಾರೋ ಅನ್ನುವಂತಹ ಭಯ ನಂಗೆ ಕಾಡ್ತಾ ಇದೆ. ಅಥವಾ ನಾನಿನ್ನೊಟ್ಟಿಗೆ ಮಾತನಾಡುವಂಥದ್ದು ನನ್ನ ಫ್ಯಾಮಿಲಿಗಳಿಗೋ ಅಥವಾ ನಮ್ಮ ಮನೆಗಳಿಗೋ ಯಾರಿಗಾದರೂ ಏನಾದರೂ ಹೇಳ್ತಾರಾ, ಅಥವಾ ಏನಾದರೂ ಗಲಾಟೆಗಳಾಗುತ್ತಾ, ಬೇರೆ ರೀತಿ ಏನಾದರೂ ಪೋಟ್ರೆ ಮಾಡುವಂತಹ ಸಾಧ್ಯತೆ ಇದೆಯಾ, ಅಥವಾ ನಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡ್ತಾರಾ, ನನಗೆ ಸಮಾಜಕ್ಕೆ ಸಮಾಜದಲ್ಲಿ ಗೌರವ ಇರ್ಬೋದು, ಅಥವಾ ಏನಾದರೂ ತಪ್ಪಾಗ್ಬಿಡುತ್ತಾ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಹೇಳಿದ್ನಲ್ಲ, ಆ ವ್ಯಕ್ತಿಗೆ ಪ್ರೀತಿಗಿಂತ ಭಯನೇ ಜಾಸ್ತಿ ಕಾಡ್ತಾ ಇದೆ ಈ ವಿಚಾರದಲ್ಲಿ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ.